ಇಂದು ಕಾಂಗ್ರೆಸ್ ನಾಯಕರ ಜೊತೆ ಡಿಸಿಎಂ ಸಭೆ ನಡೆಸಲಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯ ನಾಯಕರ ಜೊತೆ ಮೀಟಿಂಗ್ ಮಾಡಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸಲಾಗುತ್ತೆ. ಬಿಬಿಎಂಪಿ ಚುನಾವಣೆಯ ಬಗ್ಗೆ ಚರ್ಚೆ ನಡೆಯಲಾಗುತ್ತೆ. ಗ್ರೇಟರ್ ಬೆಂಗಳೂರು ರಚನೆಯ ವಿಚಾರ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಿ ವಾರ್ಡ್ ವಿಂಗಡಣೆ ಇನ್ನಿತರ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸದನದಲ್ಲಿ ವಿಧೇಯಕ ಅಂಗೀಕಾರವಾದ ಹಿನ್ನೆಲೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಡಿಸಿಎಂ ಡಿಕೆಶಿ ಅವರ ಈ ಸಭೆಯ ಉದ್ದೇಶ ಬಿಬಿಎಂಪಿಯ ಚುನಾವಣೆ ಮತ್ತು ವಾರ್ಡ್ನ ವಿಂಗಡಣೆ, ಗ್ರೇಟರ್ ಬೆಂಗಳೂರು ವಿಚಾರ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ಏನು ಹೇಳ್ತಾರೆ ನಾಯಕರುಗಳು, ಅವರೆಲ್ಲರ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು, ಅಂದರೆ ಅವರ ವಿಚಾರಗಳಿಗೇನಿದೆ, ಅವರ ನಿರ್ಧಾರಗಳಿಗೇನಿದೆ, ಒಂದು ವೇಳೆ ಗ್ರೇಟರ್ ಬೆಂಗಳೂರು ಅಂತ ಬಂದಾಗ ಸಾಧಕ ಬಾಧಕಗಳಿಗೇನಾಗಬಹುದು, BBMP ಚುನಾವಣೆ ಮುಂದಕ್ಕೆ ಹೋದರೆ ಸಾಧಕ ಬಾಧಕಗಳಿಗೇನಾಗಬಹುದು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಈ ಸಭೆಯನ್ನು ಕರೆದಿರೋದು. ಈ ಸಭೆ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ BBMP ಚುನಾವಣೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ, ಆರೋಪ ಪ್ರತ್ಯಾರೋಪಗಳು ಕೂಡ ಇದೆ. ಗ್ರೇಟರ್ ಬೆಂಗಳೂರು ವಿಚಾರದಲ್ಲೂ ಕೂಡ ಗೊಂದಲ ಇದೆ, ಬೇಕು ಬೇಡ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೆದಿದೆ. ಹಾಗಾಗಿ ಎಲ್ಲರ ನಿರ್ಧಾರವೂ ಕೂಡ ಬಹಳ ಮುಖ್ಯ ಆಗುತ್ತೆ. ನಗರಾಭಿವೃದ್ಧಿ ಸಚಿವರಾಗಿ ಏನು ಮಾಡಬೇಕಾಗಿತ್ತು ಆ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಆದಂಥ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಲಿಮಿಟ್ಸ್ ಅಲ್ಲಿರುವಂಥ, ಬೆಂಗಳೂರಿಗೆ ಸೇರಿರುವಂಥ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು, MLCಗಳು ಯಾರ್ಯಾರಿದ್ದಾರೋ ಎಲ್ಲರ ಜೊತೆಗೂ ಒಂದು ಮೀಟಿಂಗ್ ಅನ್ನ ಮಾಡಿ ಅವ್ರ ಮಾತುಗಳಿಗೆ ಏನಾಗಿರುತ್ತೆ, ಅವ್ರ ನಿರ್ಧಾರಗಳಿಗೆ ಏನಾಗಿರುತ್ತೆ, ಹೀಗೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಆಗತ್ತೆ, ಸಾಧಕ ಬಾಧಕಗಳು ಏನಿರುತ್ತೆ, ಇದೆಲ್ಲದರ ಬಗ್ಗೆಯೂ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಈ ಮೀಟಿಂಗ್ ಅನ್ನ ಕರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಮೀಟಿಂಗ್ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನೊಂದು, ಈ ಮೀಟಿಂಗಿಗೆ ಯಾರೆಲ್ಲ ಬರ್ತಾರೆ, ಯಾರು ಬರದೆ ಹೊರಗುಳಿತಾರೆ ಅದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೇ ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ಬ್ರ್ಯಾಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದವರು. ಸಾಕಷ್ಟು ಅಡೆತಡೆಗಳು, ಸವಾಲುಗಳು ಎದುರಾಗಿದ್ದು ಇದೆ. ಆದರೆ ಹೇಗಾದರೂ ಮಾಡಿ ತಾವು ಅಂದ್ಕೊಂಡಿರುವ ಕೆಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲೇಬೇಕು ಅನ್ನುವಂಥ ಹಠಕ್ಕೆ, ನಿರ್ಧಾರಕ್ಕೆ ಬಿದ್ದಿದ್ದಾರೆ. ಇದರಲ್ಲಿ BJPಯ ಒಂದಷ್ಟು ಬೇಡ ಅನ್ನುವಂಥ ಇರಾದೆ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದೇ ಆಗಿದ್ದಲ್ಲಿ ಅದರ ಸಾಧಕ ಬಾಧಕಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯೂ ಕೂಡ ಅವಶ್ಯಕವಾಗಿ ಮಾಡಬೇಕಾಗಿದೆ.